ಈಗ MCCಯ ರಿಸಲ್ಟು ಇವತ್ತು ಬೆಳಗ್ಗೆ ಫೈನಲ್ ರಿಸಲ್ಟನ್ನು ಬಿಟ್ಟಿದ್ರಲ್ಲ, ಆ MCCಯ ರಿಸಲ್ಟನ್ನು ಮತ್ತೆ ವಿಡ್ರಾ ಮಾಡಿದ್ದಾರೆ. ಅಂದರೆ ಅದನ್ನು ತೆಗೆದು ಹಾಕಿದ್ದಾರೆ. ಆ ರಿಸಲ್ಟ್ ಫೈನಲ್ ಅಲ್ಲ ಅಂತ ಹೇಳಿದ್ದಾರೆ. ಯಾಕೆ ಈ ರೀತಿ ಹೇಳಿದ್ದಾರೆ? ಈ ರೀತಿ ಮಾಡಿರೋದ್ರಿಂದ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆಯಾ? ಅಂದರೆ ಫೈನಲ್ ರಿಸಲ್ಟನ್ನು ಇನ್ನೂ ಲೇಟಾಗಿ ಈ MCC ಅವರು ರಿಲೀಸ್ ಮಾಡ್ತಾರೆ. ಅದರಿಂದ ಕರ್ನಾಟಕದವರಿಗೆ ಯಾವ ರೀತಿ ಅನುಕೂಲವಾಗಲಿದೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, DGHS ಕಡೆಯಿಂದ ರಿಸೀವ್ ಮಾಡಿರುವಂತಹ ಇನ್ಫಾರ್ಮೇಷನಲ್ಲಿ ಒಂದು ಗೋರ್ಮೆಂಟ್ ಕಾಲೇಜ್ಗೆ ಎಷ್ಟು ಸೀಟ್ಗಳು ಇರಬೇಕಾಗಿತ್ತೋ ಅದರ ಡಬಲ್ ಸೀಟ್ಗಳನ್ನು ಈ DGHS ಕಳಿಸಿದೆಯಂತೆ. ಅದನ್ನು ಅವರು ಪರಿಗಣಿಸಿ ಅಲಾಟ್ಮೆಂಟ್ ಮಾಡಿದರು. ಅಂದರೆ ಇದು MCC ಮತ್ತು DGHS ಕಡೆಯಿಂದ ಆಗಿರುವಂತಹ ಪ್ರಾಬ್ಲಮ್ ಆಗಿದೆ. ಆದ್ದರಿಂದ ಇನ್ನೊಂದು ಬಾರಿ ರಿಸಲ್ಟನ್ನು ಬಿಡ್ತಾರಂತೆ. ಆದ್ದರಿಂದ ಇವತ್ತು ರಿಲೀಸ್ ಮಾಡಿರುವಂತಹ MCC ರಿಸಲ್ಟನ್ನು ವಿಡ್ರಾ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಹೊಸದಾಗಿ ಈ ಒಂದು ರಿವಿಷನನ್ನು ಮಾಡಿ ಈ ರಿಸಲ್ಟನ್ನು ವಿಡ್ರಾ ಮಾಡಿ ಹೊಸದಾಗಿ ರಿಸಲ್ಟನ್ನು ಬಿಡ್ತಾರಂತೆ. ಅದನ್ನು ಯಾವಾಗ ಬಿಡ್ತೇವೆ ಯಾವಾಗ ಬಿಡಲ್ಲ ಅನ್ನೋದನ್ನು ಯಾವುದೂ ಕೂಡ ಮೆನ್ಷನ್ ಮಾಡಿಲ್ಲ ಈ MCC ಅವರು. ಇಷ್ಟೊತ್ತಿಗೆ ಎಲ್ಲ ಕೌನ್ಸಿಲಿಂಗ್ ಮುಗಿದು ನಾವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೆಗೆದುಕೊಳ್ಬೋದಾಗಿತ್ತು. ಬಟ್ ಈ MCC ಅವರ ಈ ಆಟದಿಂದ ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಥರ ಆಗಿಬಿಟ್ಟಿದೆ. ವಿದ್ಯಾರ್ಥಿಗಳು ಇಷ್ಟು ದಿವಸಗಳಿಂದ MCCಯ ರಿಸಲ್ಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ರು. ಮತ್ತೆ ಈ ರಿಸಲ್ಟನ್ನು ವಿಡ್ರಾ ಮಾಡಿಬಿಟ್ಟಿದೆ. ಇದನ್ನು ರೀಪ್ರೊಸೆಸ್ ಮಾಡಿ ಇನ್ನು ಯಾವಾಗ ರಿಸಲ್ಟ್ ಬಿಡ್ತಾರೋ, ಯಾವಾಗ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗ್ತದೋ, ಯಾವಾಗ ಈ ಸೆಕೆಂಡ್ ರೌಂಡ್ ಮುಗಿತದೋ ಗೊತ್ತೇ ಆಗ್ತಾ ಇಲ್ಲ. 22ನೇ ತಾರೀಕು ಈ ಕಾಲೇಜ್ಗಳು ಸ್ಟಾರ್ಟ್ ಆಗ್ತವೆ MBBSದು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಪ್ರೊಸೆಸ್ಸೇ ಮುಗಿತಾ ಇಲ್ಲ. ಯಾವ ರೀತಿ MBBS ಕಾಲೇಜ್ಗಳನ್ನು ಸ್ಟಾರ್ಟ್ ಮಾಡ್ತಾರೋ ಏನೋ. ಇರಲಿ ಬಿಡಿ, ಈಗ ನಾವು ಏನು ಯೋಚನೆ ಮಾಡೋಣ, ಇದರಿಂದ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲವಾಗಲಿದೆ. ಈಗ MCC ರಿಸಲ್ಟನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಖಂಡಿತವಾಗಿ ಇವರು ಕರ್ನಾಟಕದವರು ಯಾವುದೇ ಒಂದು ಅವಸರವನ್ನು ಮಾಡೋದಿಲ್ಲ. ಇವರು ಕೂಡ ಫರೂಕ್ ಕಾಲೇಜನ್ನು ಯಾಡ್ ಮಾಡ್ಕೊಳ್ಳೋದಕ್ಕೆ DME ಕಡೆಯಿಂದ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ, ಅಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. MCC ರಿಸಲ್ಟ್ ಇನ್ನು ಡಿಲೇ ಆದರೆ ಇವರು ಫರೂಕ್ ಕಾಲೇಜನ್ನು ತೆಗೆದುಕೊಂಡು ಅದನ್ನು ಕೂಡ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ಕ್ಲೂಡ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟನ್ನು ಮಾಡುವಂಥ ಸಾಧ್ಯತೆ ಇರ್ತದೆ. ಅಷ್ಟೇ ಅಲ್ಲದೆ ಇವರು KE ಅವರು ಕೂಡ ಒಂದು ಪ್ರೊಸೀಜರನ್ನು ಕರೆಕ್ಟಾಗಿ ಸ್ಮೂತಾಗಿ ಮಾಡಿಕೊಳ್ಳುವ ರೀತಿಯಲ್ಲಿ ಇದು ಕೂಡ ಹೆಲ್ಪ್ ಆಗಲಿದೆ. ಮುಖ್ಯವಾಗಿ ನೋಡಿ, MCCಯಲ್ಲಿ ಬದಲಾವಣೆಗಳು ಆದರೂ ಕೂಡ ಗೋರ್ಮೆಂಟ್ ಕೋಟಾದಲ್ಲಿ ಆಗ್ತವೆ. ಯಾಕಂದರೆ ಗೋರ್ಮೆಂಟ್ ಕಾಲೇಜ್ನಲ್ಲಿ ಸೀಟ್ಗಳು ಸ್ವಲ್ಪ ಏರುಪೇರು ಆಗಿರೋದ್ರಿಂದ ರಿಸಲ್ಟಲ್ಲಿ ಸ್ವಲ್ಪ ಏರುಪೇರು ಗೋರ್ಮೆಂಟ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಸೀಟನ್ನು ತೆಗೆದುಕೊಂಡಿರೋರಿಗೆ ಆಗ್ತವೆ. ಅದನ್ನು ಹೊರತುಪಡಿಸಿದರೆ ಡೀಮ್ಡ್ ಸೀಟ್ಗಳನ್ನು ತೆಗೆದುಕೊಂಡಿರೋರಿಗೆ ಯಾವುದೇ ರೀತಿಯ ಒಂದು ಕಟ್ ಆಫಲ್ಲಿ ವೇರಿ ಆಗೋದಿಲ್ಲ ಅಂತ ನನ್ನ ಅನಿಸಿಕೆಯಾಗಿದೆ. MCCಯ ರಿಸಲ್ಟನ್ನು ಸ್ವಲ್ಪ ಡಿಲೇ ಮಾಡಿದ್ರೆ ಕರ್ನಾಟಕದಲ್ಲಿ ಕೂಡ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಫರೂಕ್ ಕಾಲೇಜನ್ನು ಆ್ಯಡ್ ಮಾಡಿಕೊಂಡು ರೀಪ್ರೊಸೆಸ್ ಮಾಡೋದಕ್ಕೆ ಹೆಲ್ಪ್ ಆಗಲಿದೆ. ಹಾಗೆ ಕರ್ನಾಟಕದ KE ರಿಸಲ್ಟ್ ಮತ್ತು MCCಯ ರಿಸಲ್ಟನ್ನು ಎಟ್ ಎ ಟೈಮ್ ರಿಲೀಸ್ ಮಾಡಿದಾಗ ನಮಗೆ ಡಿಸಿಷನ್ ತೊಗೊಳ್ಳೋದಕ್ಕೂ ಕೂಡ ಯಾವುದರಲ್ಲಿ ನಾವು ಹೋಗಬೇಕು ಯಾವುದರಲ್ಲಿ ಹೋಗಬಾರ್ದು ಅನ್ನೋದನ್ನು ಡಿಸಿಷನ್ ತೊಗೊಳ್ಳೋದಕ್ಕೂ ಕೂಡ ನಮಗೆ ಸಮಯಾವಕಾಶ ಸಿಕ್ಕಂಗೆ ಆಗ್ತದೆ. ಈ ರೀತಿಯಲ್ಲಿ ಆದಾಗ ಈ MCCಗೆ ಬಹಳಷ್ಟು ಜನ ಕರ್ನಾಟಕದ ಟಾಪರ್ಸ್ಗಳು ಹೋಗುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ 18 ಲಕ್ಷ ತೆಗೆದುಕೊಂಡಿರುವಂತಹ ಪೀಪಲ್ಸ್ಗಳು ಕೂಡ 18 ಲಕ್ಷಕ್ಕೆ ಹೋಗುವಂಥ ಚಾನ್ಸಸ್ ಇರ್ತದೆ. ಎಕ್ಸಾಂಪಲ್ ಆಗಿ KMC ಮಣಿಪಾಲ್ ಮತ್ತು KMC ಮಂಗಳೂರು, KS ಹೆಗಡೆ ಈ ರೀತಿ ಕಾಲೇಜ್ಗಳು ಸಿಕ್ಕಾಗ 12 ಲಕ್ಷದ ಲೋ ಗ್ರೇಡೆಡ್ ಕಾಲೇಜ್ಗಳನ್ನು ಬಹಳಷ್ಟು ಜನ ಚೂಸ್ ಮಾಡೋದಿಲ್ಲ. 18 ಲಕ್ಷದ ತೆಗೆದುಕೊಂಡು ಹೋಗುವಂತಹ ಪೀಪಲ್ಸ್ಗಳು ಇರ್ತಾರೆ. ಅದರಿಂದ 12 ಲಕ್ಷದ ಕಟ್ ಆಫಲ್ಲಿ ಕೂಡ ಸ್ವಲ್ಪ ಡಿಕ್ರೀಸ್ ಆಗುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ 1.5 ಲ್ಯಾಕ್ದು ಕೂಡ ಈ ಒಂದು ಗೋರ್ಮೆಂಟ್ ಕೋಟಾದಲ್ಲಿ ಆಲ್ ಇಂಡಿಯಾಗೆ ಟಾಪರ್ಸ್ಗಳು ಹೋದಾಗ ನಮ್ಮ ಕರ್ನಾಟಕದ 1.5 ಲ್ಯಾಕ್ನ ಸೀಟ್ನ ಕಟ್ ಆಫ್ ಕೂಡ ಡಿಕ್ರೀಸ್ ಆಗುವಂಥ ಸಾಧ್ಯತೆ ಇರ್ತದೆ. ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ನಮ್ಮ ಕರ್ನಾಟಕದ ಶೆಡ್ಯೂಲನ್ನು ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ MCCಯ ರಿಸಲ್ಟ್ ಕೂಡ ಡಿಲೇ ಆಗಲಿದೆ. MCCಯ ಫೈನಲ್ ರಿಸಲ್ಟನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.